ಮಾಗಡಿ ಬಾಲಕೃಷ್ಣ ವಿರುದ್ಧ ಶಾಸಕ ಸುರೇಶ್ ಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೇಮಾವತಿ ನದಿಗೆ ಕೇವಲ 4 ತಿಂಗಳು ನೀರು ಬರುತ್ತೆ. ಇಲ್ಲಿಂದ ಮಾಗಡಿ ರಾಮನಗರಕ್ಕೆ ಹರಿಸಿದ್ರೆ ಎಲ್ಲಿ ನೀರಿರುತ್ತೆ? ಕಳ್ಳ ಮಾರ್ಗದಲ್ಲಿ ಹೀಗೆ ಗೊಂದಲ ಮಾಡಿದ್ರೆ ನೀರು ಬರುತ್ತಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಬಾಲಕೃಷ್ಣಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದ್ದೆ. ಇಲ್ಲಿಂದ ನೀರು ಬರಲ್ಲಪ್ಪ, ಕಾವೇರಿ ಶಿಂಷಾ ನದಿಯಿಂದ ನೀರು ಬರುತ್ತೆ ಅಂತ ಹೇಳಿದ್ದೆ. ಆ ರೀತಿ ಗಟ್ಟಿ ಯೋಜನೆ ಮಾಡಿ ನೀರು ತಗೋ ಅಂತ ನಾನು ಹೇಳಿದ್ದೆ ಅವರಿಗೆ. ಇದು ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಬಾಲಕೃಷ್ಣ ಅವರ ವಿರುದ್ಧ ನಡೆಸಿರುವಂತಹ ವಾಗ್ದಾಳಿ. ಹಾಗಿದ್ರೆ ಬಾಲಕೃಷ್ಣ ಏನ್ ಹೇಳಿದ್ರು, ಅದಕ್ಕೆ ಸುರೇಶ್ ಗೌಡ ಅವರ ತಿರುಗೇಟು ಹೇಗಿತ್ತು ನೋಡೋಣ. ಮೊದಲ ಕೆಲಸ ಮಾಡ್ಲಿ ಬಾಬಾ, ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲ ಜನಗಳ ಮುಂದೆ ಒಪ್ಸಕ್ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದ್ ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರಲ್ಲಿ ಓಡಾಡಲ್ವಾ? ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ? ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗವ್ರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗವ್ರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ ಅಂತೇಳಿ. ನೋಡಪ್ಪ, ಬಾಲಕೃಷ್ಣ ಅವರು BJPಯಲ್ಲಿ ಇದ್ರು, ಆಮೇಲೆ JDSಗೆ ಹೋದ್ರು. JDS ಇಂದ ತ್ಯಾಗ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲವನ್ನ ಒಂದ್ಸಲಿ ಸೋತರು ಪಾಪ JDS ಬಿಟ್ಟು. ಈಗೇನೋ ಇನ್ನೊಂದು ಆ ಜನ ರಾಜಕೀಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈಗ ಚನ್ನಪಟ್ಟಣ ಯೋಗೇಶ್ವರು ಆಪರೇಷನ್ ಕಮಲಕ್ಕೊಳಗಾಗಿ BJPಗೆ ಬಂದರು. BJPಗೆ ಬಂದಾಗ ನಾನು ಕೂಡ ಕ್ಯಾಂಪೇನ್ ಮಾಡಿ, ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವರ ಅವತ್ತು ನೀರಾವರಿ ಸಚಿವರಿದ್ದರು. ಸುಮಾರು 300 ಕೋಟಿ ರೂಪಾಯಿ ಇದನ್ನು ನೀರಾವರಿ ಯೋಜನೆ ಅವತ್ತು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವರು ಅಪ್ರೂವ್ ಮಾಡಿಕೊಟ್ಟು ಇವತ್ತು ಎಲ್ಲ ಕೆರೆಗಳು ಚನ್ನಪಟ್ಟಣದಲ್ಲಿ ತುಂಬ್ತೀವಿ ಅಂದರೆ ಅದು BJPಯ ಇದು. ಇವರು ಒಂದು ಮಾಡಿಸ್ಕೊಳ್ಳಿ ಮಾಗಡಿಗೆ ಎಲ್ಲ ಕೆರೆಗಳಿಗೆ. ಯಾಕೆ ಕಳ್ಳ ಮಾರ್ಗದಲ್ಲಿ ಈ ಥರ ಗೊಂದಲ ಮಾಡಿ ನೀರು ಬರುತ್ತಾ ನೀವು ಹೇಳಿ? ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದೆ. ಇದು ಏತ ನೀರಾವರಿ ಇದೆಲ್ಲ ನೀರು ಬರಲ್ಲಪ್ಪ, ನೀನು ನೇರವಾಗಿ ಕಾವೇರಿ ಬೇಸಿನ್ ಇದೆಯಲ್ಲ, ಶಿಂಷಾ ರಿವರು, ಅಲ್ಲಿಂದ ಯೋಜನೆ ಮಾಡಿದ್ರೆ 100ಕ್ಕೆ 100 ನಿನ್ನ ಕೆರೆಗಳು ತುಂಬ್ತವೆ. ಆ ಥರ ಗಟ್ಟಿ ಯೋಜನೆ ಮಾಡಿ, ರಾಜಕೀಯಕ್ಕಾಗಿ ಯೋಜನೆ ಮಾಡಬೇಡಿ. ನೀರು ತುಂಬಬೇಕು. ಇವತ್ತು ಚನ್ನಪಟ್ಟಣ ಕೆರೆಗಳು ತುಂಬ್ತಾ ಇದೆಯಾ ಇಲ್ವಾ? ಯಾಕೆ ತುಂಬ್ತಿದೆ ಅಂದರೆ ಕಾವೇರಿ ಇಸ್ ಎ ಪೆರಿನಿಯಲ್ ರಿವರ್. ಹಾರಂಗಿ ಬರುತ್ತೆ, ಅಲ್ಲಿ ಕಪಿನಿ ಬರುತ್ತೆ, ಕಾವೇರಿ ಬರುತ್ತೆ. 3 ಡ್ಯಾಮಿಂದ 3 ಕಡೆಯಿಂದನೂ ನೀರು ಬರುತ್ತೆ. ಕಾವೇರಿ ಕುಡಿಯೋ ನೀರನ್ನು ಬೆಂಗಳೂರಿಗೆ ಹೋಗ್ತದೆ. ಅಲ್ಲಿಂದ ಯೋಜನೆ ಮಾಡಿದ್ರೆ ಪೆರಿನಿಯಲ್, ಅದು ಪರ್ಮನೆಂಟ್. ನಮ್ದು ಹೇಮಾವತಿ ಇರೋದು 3 ತಿಂಗಳು 4 ತಿಂಗಳು, ಬರಗಾಲದಲ್ಲಿ 3 ತಿಂಗಳು ಬರುತ್ತೆ, ಮ್ಯಾಕ್ಸಿಮಮ್ 4 ತಿಂಗಳು ಬರುತ್ತೆ. 4 ತಿಂಗಳಲ್ಲಿ ನಾವು ರಾಮನಗರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇಲ್ಲೆಲ್ಲ ನೀರು ಬಿಟ್ಟರೆ ನೀರಿರುತ್ತೆ? ಖಂಡಿತ ನೀರಿರಲ್ಲ. ಇದು ರಿಯಲಿಸ್ಟಿಕ್ ಇದು.